ಪಂದ್ಯಾಟದ ಹೀರೋ ಹರಿ ಫ್ರಮ್ ಸ್ಯಾಂಡಿ. ಹರಿ ಸ್ಯಾಂಡಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಇದನ್ನ ಬಾಜಿ ಅವರೇ ತೊಟ್ಟು ಗೌರವಿಸ್ತಾ ಇದ್ದಾರೆ. ನೇತಾಜಿ ಸ್ಪೋರ್ಟ್ಸಿನ ಲಕ್ಕಿ ಕ್ಯಾಪ್ಟನ್ ಬಾಜಿ ಅವರಿಂದ ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಹಸ್ತಾಂತರ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಅದೇ ರೀತಿ ಮುಂದಿನ ಪಂದ್ಯ ಆರಂಭವನ್ನು ಕಂಡ್ರೆ ಇಲ್ಲಿ ಕಂಬ್ಯಾಕ್ಸ್ ನಲ್ಲಿ ಮತ್ತೆ ವಿದ್ಯಮಾನವನ್ನ ಬದಲಿಸ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಶರತ್ ಕುಂಬಾಶಿ ಫ್ರಮ್ ಕುಂದಾಪುರ. ಧನ್ಯವಾದಗಳು ರಾಘು ಮಡ್ಪಾಡಿ ಅವರೇ. ಆರಂಭಿಕ ಅವರ ಮೊದಲ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಆಗ್ತಾ ಇದೆ. ಮೂರ್ತಿ ಯಾವುದೇ ರೀತಿ ಒಂದು ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ ಹಂತದ ಡಾಟ್ ಬಾಲ್ ನ ಸೇರ್ಪಡೆ. ಎರಡನೇ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಸತ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಅನ್ನ ದಾಖಲಿಸ್ತಾ ಇರುವಂತ ಬೌಲರ್ ಕೂಡ ನವೀನ. ಗೆಳೆಯ ಮಂಚನಹಳ್ಳಿಯ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೂರನೇ ಚೆಂಡು ಬೌಲರ್ಸ್ ಬ್ಯಾಕ್ ಟು ಆಟ. ಮೂರ್ತಿ ದಾಳಿದ ಮುಖಾಂತರವಾಗಿ ಒಂದೋಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಪ್ರಕೃತಿ ಚಿಂತಾಮಣಿಯ ತಂಡ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ತಡ ಮೊತ್ತ ಒಂದು. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. ವೈಡ್ ಬಾಲ್, ಅತಿರಿಕ್ತ ಒಂದು ಓಟಗಳ ಸೇರ್ಪಡೆ. ರೋಷನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ. ಸುಂದರತೆ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಓಟಗಳು ಬರ್ತಾ ಇಲ್ಲ. ಹಗಲು ರಾತ್ರಿಯ ಪ್ರದೇಶಿತ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನೇತಾಜಿ ಕಪ್ಪಿಗಾಗಿ ಶಾರ್ಟ್ ಆಗಿ ಬಿದ್ದ ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ ದಾಖಲಿಸಿದ್ರು. ತೀರಾ ಕ್ಲೋಸ್ ಪಿಚ್ಚಿನ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಕೇವಲ 2 ಓಟದ ಸೇರ್ಪಡೆ. ಆರಂಭಿಕ ಅವರ ಮುಕ್ತಾಯಕ್ಕಾಗಿ ಅಂತಿಮ ಒಂದು ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ನವೀನ ಎಸೆತಗಾರಿಕೆ ಭಾಗದಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ. ಮತ್ತೆ ಒಂದು ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರಿನ ಮುಕ್ತಾಯದಲ್ಲಿ ತಂಡದ ಮೊತ್ತ 5ಕ್ಕೆ 4. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅಪ್ಪಲ ಮತ್ತು ಶ್ರೀನಾಥ್ GR ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಆತ್ಮೀಯ ಆದರಣೀಯ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊದಲ ಓವರ್ ನಲ್ಲಿ ಕೇವಲ 5 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ನವೀನ ಗೆಳೆಯ ಮಂಚನಹಳ್ಳಿಯ ಪರವಾಗಿ 2ನೇ ಓವರ್ಗಾಗಿ ಅದ್ಯಾವ ಬೌಲರ್ ಬರ್ತಾರೆ ನೋಡ್ಬೇಕಾಗಿದೆ. 5 ಓವರ್ಗಳ ಒಂದು ಚೆಂಡು ದಾಳಿನ ಸಮರ ಮತ್ತೆ ಹಗಲು ರಾತ್ರಿಗಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಭಿ ಹೊಸ ಬೌಲರ್ 2ನೇ ಓವರ್ಗಾಗಿ. ಮೊದಲ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನ ಸಿದ್ಧತೆ ಮಾಡ್ತಾ ಇದೆ ಗೆಳೆಯ ಮಂಚನಹಳ್ಳಿಯ ತಂಡ. 2ನೇ ಓವರ್ ಮೊದಲ ಚೆಂಡಿನಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆಯನ್ನ ಕಾಣ್ತಾ ಇದೆ. ಈ ಪರಿಸರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹಗಲು ರಾತ್ರಿ ಪಂದ್ಯಕೂಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೂರ್ತಿಗೆ ಸೇರಿರುವಂತ ಚೆಂಡು ಅಭಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಮತ್ತೆ ಆಟಗಾರನ ಮೇಲೆ ಒಂದು ಬಲ ಪ್ರಯೋಗ, ಒತ್ತಡವನ್ನು ಹೇರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಭಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮೂರ್ತಿಯ ಹೊಡೆತ. ಸುಲಭದ ಕ್ಯಾಚ್ ಕೇಸರ ಮುಖಾಂತರವಾಗಿ ಮೊದಲ ವಿಕೆಟ್ ಪತನ ಪ್ರಕೃತಿ ಚಿಂತಾಮಣಿಯ ತಂಡ.
6-1. ಇದರ ಹಿಂದಿನ ಪಂದ್ಯಾಟವನ್ನು ಆಡಿರುವಂತ ಪ್ರಕೃತಿ ಚಿಂತಾಮಣಿಯ ತಂಡ 32 ಟಾರ್ಗೆಟ್ ಅನ್ನ 1 ಓವರ್ 3 ಚೆಂಡುಗಳಲ್ಲಿ ಮುಗಿಸುವ ಮುಖಾಂತರವಾಗಿ ಪಂದ್ಯದ ಜಯವನ್ನ ದಾಖಲಿಸಿದ ತಂಡ. ಆ ಪಂದ್ಯದಲ್ಲಿ ಮೂರ್ತಿ ಅತ್ಯುತ್ತಮ ರೀತಿಯ ಆಟವನ್ನು ಆಡಿದ್ದಾರೆ. ಆದ್ರೆ ಈ ಪಂದ್ಯದಲ್ಲಿ ಮೂರ್ತಿಯ ವಿಕೆಟ್ ಅನ್ನು ಮೊದಲ ಹಂತದಲ್ಲಿ ಕಳ್ಕೊಳ್ತಾ ಇದೆ ಪ್ರಕೃತಿ ಚಿಂತಾಮಣಿಯ ತಂಡ. 6-1. ಮತ್ತೆ ಅಭಿ 204ನೇ ಚೆಂಡಿಗಾಗಿ 4ನೆಯ ಚೆಂಡು ಬಿರುಸಿದ ಹೊಡೆತ, ರಿವರ್ಸ್ ಆಟ ಮುಖಾಂತರವಾಗಿ ಒಂದು ಭರ್ಜರಿ ಸಿಕ್ಸರ್ ಮತ್ತೆ ದಾಖಲಾತಿಯನ್ನು ಕಾಡ್ತಾ ಇದೆ. ಆ ರೋಟಗಳ ಸೇರ್ಪಡೆ. ಮೈಟಿ ಪ್ರಮೋದ್ ಅಂಗಡ ಒಳಭಾಗದಲ್ಲಿ ಆಡಿರುವಂತ ಮೊದಲ ಚೆಂಡಿನಲ್ಲಿ ಒಂದು ಸುಂದರತೆ, ಒಂದು ರಿವರ್ಸ್ ಶಾಟ್ ದಾಖಲಿಸಿದ್ರು. ತಡ ಮೊತ್ತ 12ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಲಾಸ್ಟ್ ಬಾಲ್ 2 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ 2ನೇ ಓವರಿನ ಮುಕ್ತಾಯಕ್ಕಾಗಿ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ, ಡಾಟ್ ಬಾಲ್ ಒಂದು ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಎಂಡ್ ಆಫ್ 2 ಓವರ್ ಸ್ಕೋರ್ 12 ಲಾಸ್ ಆಫ್ 1 ವಿಕೆಟ್. ನೋಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಎಸ್, ಆ ನಿಟ್ಟಿನಲ್ಲಿ ತಡ ಮೊತ್ತ 13. ಫ್ರೀ ಹಿಟ್ ಕೂಡ. ಫ್ರೀ ಹಿಟ್ಟಿನ ಚೆಂಡಿನ ಲಾಭವನ್ನು ಪಡ್ಕೊಳ್ತಾ ಇಲ್ಲ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 13ಕ್ಕೆ 1. ಗೌನ್ಪಲ್ಲಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಹಗಲು ರಾತ್ರಿಯ ಪ್ರತಿಷ್ಠಿತ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇರುವಂತಹ ನೇತಾಜಿ ಕ್ರಿಕೆಟರ್ಸ್ ತಂಡ ಕ್ರಿಕೆಟ್ ರಂಗದಲ್ಲಿ, ಪರಿಸರದಲ್ಲಿ ಒಂದು ಅತ್ಯುತ್ತಮ ರೀತಿಯ ದಾಖಲೆಯನ್ನು ಬರೆಯುವಂತ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಬಾಜಿ ಅವರ ಮುಂದಾಳತ್ವದಲ್ಲಿ ಬಹಳಷ್ಟೊಂದು ಟೂರ್ನಮೆಂಟ್ ಅನ್ನು ಆಡಿರುವಂತ ಒಂದು ತಂಡ ಕೂಡ ನೇತಾಜಿ ಕ್ರಿಕೆಟರ್ಸ್. ಬಹಳಷ್ಟೊಂದು ಪ್ರಶಸ್ತಿಗಳ ಜಯಿಸಿರ್ತಕ್ಕಂಥ ಒಂದು ತಂಡ. 1 ಲಕ್ಷ ರೂಪಾಯಿಗಳ ಒಂದು ಮೊದಲ ಪ್ರಶಸ್ತಿ ಪಂದ್ಯಕೂಟದ ಸಂಯೋಜನೆ ಮಾಡ್ತಾ ಇದ್ದಾರೆ. ಎರಡು ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 13ಕ್ಕೆ 1. 3ನೇ ಓವರ್ಗಾಗಿ ಹೊಸ ಬೌಲರ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 3ನೇ ಓವರ್ ವೆರಿ ಫಸ್ಟ್ ಬಾಲ್ ಕೂಡ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ರೋಷನ್ ಮತ್ತು ಪ್ರಮೋದ್ ಅದು ಯಾವ ರೀತಿಯ ಒಂದು ಇನ್ನಿಂಗ್ಸ್ ಅನ್ನ ಕಟ್ತಾರೆ ನೋಡ್ಬೇಕಾಗಿದೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ, ಮತ್ತೆ ಒಂದೋಟದ ಪೂರೈಕೆಯೂ ಕೂಡ. ನೋಡಿ ಬೌಲರ್ ನೇಮ್ ತಿಳಿಸಿ. ತಂಡದ ಮೊತ್ತ 14. ಅಫ್ಜಲ್ ಎಸೆತಗಾರಿಕೆ ಭಾಗದಲ್ಲಿ 2ನೇ ಚೆಂಡು ಮೈಟಿ ಪ್ರಮೋದ್ ದಾಂಡಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಫುಲ್ ಆಗ್ತದೆ. ಭರ್ಜರಿ ಸಿಕ್ಸರ್, ಆ ರೋಟಗಳ ಸೇರ್ಪಡೆ ಕೂಡ. ತಡ ಮೊತ್ತ 20ಕ್ಕೆ 1. 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಅಫ್ಜಲ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ಇದರ ಚೆಂಡಿನಲ್ಲಿ ಒಂದು
ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಈ ಚೆಂಡು ಒಂದು ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಲಾಸ್ಟ್ ಬಾಲ್, 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಪ್ರಮೋದನಿಗೆ ಎಸೆದಿರುವಂತ ಚೆಂಡು, ನೋ ಬಾಲ್ ಸಿಗ್ನಲ್. ಮತ್ತೊಂದು ನೋ ಬಾಲ್ ಎನ್ನುವಂತ ಸೂಚನೆಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ಸಾಕ್ತಕ್ಕಂಥ ಎಲ್ಲಾ ಚಿತ್ರೀಕರಣಗಳು LED ವಾಲ್ಗಳ ಮೇಲೆ ಮತ್ತೆ ಬಿತ್ತರಿಸ್ತಾ ಇದ್ದಾರೆ S7 ಸ್ಪೋರ್ಟ್ಸಿನ ತಂಡ. ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯ ಒಂದು ನೇರ ಪ್ರಸಾರ ಸಂಸ್ಥೆ ಕೂಡ S7 ಸ್ಪೋರ್ಟ್ಸ್. ಶಮೀರಸ್ ಅವರ ಒಂದು ಮುಂದಾಳತ್ವದಲ್ಲಿ ಪ್ರಜ್ವಲ್ SP ಬೆಂಗಳೂರು ಪ್ರಮುಖ ಟೆಕ್ನಿಷಿಯನ್ ಅಡಿಯಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ನೇರ ಪ್ರಸಾರ ಕೂಡ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 7 ಕ್ಯಾಮೆರಾಗಳ ಬಳಕೆ ಅಡಿಯಲ್ಲಿ ತನ್ನ ಮತ್ತೆ 22ಕ್ಕೆ 1. ಲಾಸ್ಟ್ 1 ಬಾಲ್. ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ 3ನೇ ಓವರ್ನ ಮುಕ್ತಾಯಕ್ಕಾಗಿ. 5 ಓವರ್ಗಳ ಪಂದ್ಯಾಂಗಣದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನ ಮಾಡಿಕೊಟ್ರು. ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ. 22 ಫಾರ್ 1 ವಿಕೆಟ್. 22ಕ್ಕೆ 1. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆ ಕೂಡ. ಮತ್ತೆ ಓಟಗಳು ಬರ್ತಾ ಇಲ್ಲ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ ಈ ಹಂತದಲ್ಲಿ 23ಕ್ಕೆ 1 ಎಂದು ಕೂಡ 12 ಚೆಂಡಿನ ಆಟ ಬಾಕಿಯಲ್ಲಿ ಉಳಿತಾ ಇದೆ. ಅದೆಷ್ಟರ ಟಾರ್ಗೆಟ್ ಅನ್ನು ನಿಗದಿಪಡಿಸ್ತಾರೆ ನೋಡಬೇಕಾಗಿದೆ ಕೂಡ. 1989 ಮೊಟ್ಟ ಮೊದಲ ಬಾರಿಗೆ ಪಡುಬಿದ್ರೆ ಫ್ರೆಂಡ್ಸ್, ಪಡುಬಿದ್ರೆ ಹಗಲು ರಾತ್ರಿ ಟೂರ್ನಮೆಂಟ್ ಅನ್ನು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸಿದ್ರು. ಅದಾದ ಬಳಿಕ ರಾಜ್ಯದಾದ್ಯಂತ ಈ ರೀತಿಯ ಹಗಲು ರಾತ್ರಿ ಟೂರ್ನಮೆಂಟ್ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಜರುಗ್ತಾ ಇದ್ದಾವೆ. 1989ರಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಯು ಕೂಡ ಕೋಲಾರದ ತಂಡ ಪಡ್ಕೊಂಡಿತ್ತು. ಮೊದಲ ಪ್ರಶಸ್ತಿ ಆ ಟೂರ್ನಮೆಂಟ್ ಅಲ್ಲಿ ಮೈಸೂರಿನ ತಂಡ ಪಡ್ಕೊಂಡಂತ ಸಂಸ್ಥೆಗಳು ಕೂಡ. ಕೋಲಾರ ಪರಿಸರದಲ್ಲಿ ಕೂಡ ಬಹಳಷ್ಟು ಒಂದು ವ್ಯವಸ್ಥಿತ ಪಂದ್ಯಕೂಟಗಳು ಇತ್ತೀಚಿನ ದಿನಗಳಲ್ಲಿ ಜರುಗ್ತಾ ಇದ್ದಾವೆ. ಮುಳುಬಾಗಿಲು, ಚಿಂತಾಮಣಿ ಈ ರೀತಿಯಲ್ಲಿ ಬಹಳಷ್ಟೊಂದು ಹೊಸ ಹೊಸ ಯುವಕರಿಗೆ ಒಂದು ಕ್ರಿಕೆಟ್ ಅನ್ನು ಆಡುವುದಕ್ಕಾಗಿ ಒಂದು ಹೊಸ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇರುವಂತ ಈ ಭಾಗದ ಸಂಸ್ಥೆಗಳು ಲೀಗ್ ಕಮ್ ನಾಕೌಟ್ ಅನ್ನು ನಡೆಸ್ತಾ ಇದ್ದಾರೆ. ಸ್ಲೋವರ್ ಚೆಂಡು, ಹೊಸ ಬೌಲರ್ ಹರೀಶ್ ಎಸೆತಗಾರಿಕೆ ಭಾಗದಲ್ಲಿ 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಡ್ತಾ ಇದೆ. ಈ ಪರಿಸರದ ಒಂದು ಬಲಿಷ್ಠ ತಂಡ ಕೂಡ ಪ್ರಕೃತಿ ಚಿಂತಾಮಣಿ. ಶಾರ್ಟ್ ಆಗಿತ್ತು, ಹೆಲಿಕಾಪ್ಟರ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನ. ಪ್ರಮೋದ್ ದಾಂಡಿದಲ್ಲಿ ಒಂದು ಭರ್ಜರಿ ಸಿಕ್ಸರ್ ಕೂಡ ಒಂದು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆ ರೋಟಗಳ ಸೇರ್ಪಡೆ. ಇಪ್ಪತ್ತ ತಂಡದ ಮೊತ್ತ. ಪ್ರಮೋದ್ ಅಂಗಣದಲ್ಲಿ ಇರುವಷ್ಟು ಕಾಲ ಎದುರಾಳಿಗಳಿಗೆ ತಲೆಬೇದ ವಿಚಾರ. ತೀರಾ ಕೆಳಮಟ್ಟದಲ್ಲಿ ಎಸೆದಿರುವಂತಹ ಒಂದು ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತವನ್ನ ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾನೆ ಹರೀಶ್. ಈ ಓವರ್ ಅಲ್ಲಿ ಇದು ಕೂಡ 3 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. 4ನೇ ಬಾರಿ ರಿವರ್ಸ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನ. ತನ್ಮೂಲಕವಾಗಿ ಪ್ರಮೋದ್ ದಾಂಡಿನಲ್ಲಿ ಬರ್ತಾ ಇರುವಂತಹ ಬಿರುಸಿನ ರಿವರ್ಸ್ ಶಾಟ್. ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ಬೌಂಡ್ರಿ. ಐದನೇ ಚೆಂಡು ಮತ್ತೊಂದು ರಿವರ್ಸ್ ಆಡುವ ಪ್ರಯತ್ನ. ಫ್ಲಾಟ್ ಸಿಕ್ಸರ್, ಷಟ್ಕ. ಆ ರೋಟಗಳ ಸೇರ್ಪಡೆ ಕೂಡ. ಮೂವತ್ತ ತಂಡದ ಮೊತ್ತ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್.
ಮತ್ತೆ ರಿವರ್ಸ್ ಆಡಬಲ್ಲಂತ ಪ್ರಯತ್ನಗಳು ತನ್ಮೂಲಕವಾಗಿ ಪ್ರಮೋದ್ ದಂಡಲಿ ಚೆಂಡು ಸೀಮಾ ರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಮತ್ತೊಂದು ಭರ್ಜರಿ ಸಿಕ್ಸರ್. ಆ ರೋಟಗಳು ಈ ಓವರ್ ಅಲ್ಲಿ ಒಟ್ಟಾರೆ 3 ಸಿಕ್ಸರ್ 1 ಬೌಂಡರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ಹರೀಶ್. ದಡ ಮೊತ್ತ 45ಕ್ಕೆ 1. ನಾಲ್ಕು ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ 23 ಓಟವನ್ನು ದಾಖಲಿಸಿರುವಂತ ಒಂದು ತಂಡ 4ನೇ ಓವರ್ನ ಮುಕ್ತಾಯದಲ್ಲಿ ಭರ್ಜರಿ ಆಟವನ್ನು ಆಡ್ತಾ ಇದೆ. ಒಂದೇ ಓವರ್ ಅಲ್ಲಿ 22 ಓಟಗಳ ಸೇರ್ಪಡೆ ಕೂಡ. ಹರೀಶ್ ಮಾಡಿರ್ತಕ್ಕಂಥ ಒಂದು ತಪ್ಪು ಪ್ರಕೃತಿ ಚಿಂತಾಮಣಿಗೆ ಒಂದು ಹಂತದ ಯಶಸ್ಸನ್ನ ತಂದು ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನಿಂಗ್ಸಿನ ಅಂತಿಮ ಓವರ್ 6 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಬೌಲರ್ ನೇಮೇಳಿ ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ. ಪ್ರಮೋದನಿಗೆ ಹೆಚ್ಚಿನ ಸ್ಟ್ರೈಕ್ ಅನ್ನು ಕೊಡಬಲ್ಲಂತ ಲೆಕ್ಕಾಚಾರಗಳು. ಮತ್ತೆ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಎಸ್ ಬಿಲಾಲ್ ಎಸೆತಗಾರಿಕೆ ಭಾಗದಲ್ಲಿ 46 ತಂಡದ ಮೊತ್ತ. ಎರಡನೇ ಚೆಂಡು ಪ್ರಮೋದ್ ದಂಡಲ ಬಳಸಿದವರ ಹೊಡೆತ. ಥರ್ಡ್ ಮ್ಯಾಚ್ ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರ ಭಾಗದ ಕ್ರಮಿಸ್ತಾ ಇದೆ. ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಮತ್ತೆ ಆ ರೋಟಗಳ ಸೇರ್ಪಡೆ. ಹದಿನೈದು ಚೆಂಡುಗಳನ್ನು ಆಡಿರುವಂತ ಪ್ರಮೋದ ಈಗಾಗಲೇ ವೈಯಕ್ತಿಕ ಮೊತ್ತ 41 ಓಟವನ್ನು ದಾಖಲಿಸ್ತಾ ಇದ್ದಾನೆ. ಮತ್ತೆ ಬಿಲಾಲ್ ಊರದ ಚೆಂಡು ಮತ್ತೆ ರಿವರ್ಸ್ ಆಡಬಲ್ಲಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ತೀರಾ ಕೆಳಮಟ್ಟದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಬಿರುಸಿನ ಸಿಕ್ಸರ್ ಗಳನ್ನ ದಾಖಲಿಸ್ತಕ್ಕಂಥ ಪ್ರಮೋದ ಒಂದು ಹಂತದಲ್ಲಿ ಈ ಚೆಂಡಿನಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೆ 4ನೇ ಬಾರಿ ವೈಡ್ ಬಾಲ್. ಅತಿ ಕ್ರಮಾಂಕ ಓಟದ ಸೇರ್ಪಡೆ ಕಾಣ್ತಾ ಇದೆ. ತಂಡದ ಮೊತ್ತ 53 ರನ್ನಿನ ಬರವನ್ನ ಕಾಡ್ತಕ್ಕಂತ ಒಂದು ತಂಡ. ಹರೀಶನ ಒಬ್ಬರ ಆದಷ್ಟು ರನ್ ಅನ್ನ ತಂದ್ಕೊಡ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನಗಳು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 2 ಚೆಂಡು ಮೊದಲ ಇನ್ನಿಂಗ್ಸಿನ ಮುಕ್ತಾಯಕ್ಕಾಗಿ ಬರಬೇಕಾಗಿದೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಬಳಸುತ್ತ ಬರುತ್ತೆ ಹೊಡೆತ. ತೀರಾ ಹೈಲೈಟ್ ಶಾಟ್. ಈ ಬಾರಿ ನೋ ಬಾಲ್ ಸಿಗ್ನಲ್. 1+2 3 ಓಟದ ಸೇರ್ಪಡೆ ಪ್ಲಸ್ ಫ್ರೀ ಹಿಟ್. ಇವೆಲ್ಲವೂ ಕೂಡ ಪ್ರಕೃತಿ ನೇತಾಜಿಯ ತಂಡಕ್ಕೆ ಉಚಿತವಾಗಿ ಲಭಿಸ್ತಾ ಇದೆ. ಐವತ್ತಾರು ತಂಡದ ಮೊತ್ತ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಇನ್ನಿಂಗ್ಸಿನ ಮುಕ್ತಾಯದಲ್ಲಿ ತಂಡದ ಮೊತ್ತ 56 ಓಟಗಳು. 57ರ ಟಾರ್ಗೆಟ್. 10 ನಿಮಿಷಗಳ ಬ್ರೇಕ್ ಇರುತ್ತೆ.
ಅದರ ನಂತರ ಎರಡನೇ ಇನ್ನಿಂಗ್ಸ್ ಕೂಡ ಆರಂಭವನ್ನ ಕಾಣುತ್ತೆ. ಲೈಟ್ಸ್ ಆನ್ ಆದ ಬಳಿಕ ಎರಡನೇ ಇನ್ನಿಂಗ್ಸ್ ಆರಂಭವನ್ನ ಕಾಣುತ್ತೆ. ಆ ನಿಟ್ಟಿನಲ್ಲಿ 57ರ ಟಾರ್ಗೆಟ್ ಕೂಡ
ಎಲ್ರು ಕೂಡ ಗ್ರೌಂಡ್ ಕ್ಲಿಯರ್ ಮಾಡಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ಗ್ರೌಂಡಿನ ಒಳಭಾಗದಲ್ಲಿ ಇರುವವರು ಎಲ್ರು ಕೂಡ ಗ್ರೌಂಡ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಸಂಘಟಕರು ತಿಳಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭವನ್ನು ಕಾಣುತ್ತೆ. ಗ್ರೌಂಡ್ ಒಳಗಡೆ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರುವವರು ಇಮಿಡಿಯೇಟ್ ಆಗಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ನೇತಾಜಿ ಯುವಕರ ಬಳಗ ಗೌನಿಪಲ್ಲಿಯವರ ಆಶ್ರಯದಲ್ಲಿ ನಡೀತಾ ಇರುವಂತ ನೇತಾಜಿ ಕ್ರಿಕೆಟರ್ಸ್ ಕಪ್ ಗೌನಿಪಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಯೋಜನೆ ಮಾಡ್ತಾ ಇರುವಂತಹ ಹಗಲು ರಾತ್ರಿಯ ದಾಂಡು ಚೆಂಡಿನ ಸಮರ ಮೊದಲ ದಿನಕ್ಕಾಗಿ ಆರಂಭವನ್ನು ಕಾಡ್ತಾ ಇದೆ. ಬೆಳಗ್ಗೆ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯಕೂಟ ರಾತ್ರಿ ವೇಳೆಗೆ ಸಾಕ್ತಕ್ಕಂಥ ಒಂದು ವ್ಯವಸ್ಥಿತ ಒಂದು ಚೆಂಡು ದಾಂಡಿನ ಸಮರ 3 ದಿನಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿಗಾಗಿ ಸಾಗುತ್ತೆ. 20 ತಂಡಗಳ ಹೋರಾಟದ ಚೆಂಡು ದಾಂಡಿನ ಕಾಳಗ. ಈ ಟೂರ್ನಮೆಂಟ್ ವಿಜಯಗಳ ತಂಡ 1,11,111 ರೂಪಾಯಿಗಳ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥ ತಂಡಕ್ಕೆ 77,777 ರೂಪಾಯಿಗಳ ಜೊತೆಗೆ ಒಂದು ಆಕರ್ಷಕ ಟ್ರೋಫಿ ಇರುತ್ತೆ. ಇವೆಲ್ಲವೂ ಕೂಡ ಆದಿತ್ಯವಾರ ದಿನ ಅದ್ಯಾವ ತಂಡ ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ನೋಡಿ ಅಂಗಡ ಒಳಭಾಗದಲ್ಲಿ ಪ್ರಕೃತಿ ಅವರನ್ನ ಬಿಟ್ಟು ಮತ್ತೆಲ್ಲರೂ ಕೂಡ ಹೊರಗಡೆ ಬನ್ನಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಇಮಿಡಿಯೇಟ್ ಆಗಿ ನೀವು ಪ್ರಾಕ್ಟೀಸ್ ಅನ್ನು ಮುಗಿಸಬೇಕು. ಈ ಪಂದ್ಯಾಟವನ್ನು ಆಡ್ತಿರುವಂತಹ ಪ್ರಕೃತಿಯ ತಂಡ ಕ್ಷೇತ್ರ ಕ್ಷಣೆಗೆ ಇಳಿಬೇಕಾಗಿದೆ. ಆ ತಂಡ ಬಿಟ್ಟು ಮತ್ತೆಲ್ಲರೂ ಕೂಡ ಹೊರಗಡೆ ಬರ್ಬೇಕೆಂಬುದಾಗಿ ಈ ಮುಖಾಂತರವಾಗಿ ತಿಳಿಸ್ತಾ ಇದ್ದೇವೆ. ನೇತಾಜಿ ಬಾಜಿ ಅವರ ಒಂದು ಸಂಪೂರ್ಣ ಮುಂದಾಳತ್ವದಲ್ಲಿ ನಡೀತಾ ಇರುವಂತ 3 ದಿನಗಳ ಕಾಲದ ವೈಭವಪೇರಿತವಾದಂತಹ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಈ ಪರಿಸರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಕಣವನ್ನು ಕಟ್ಕೊಳ್ತಾ ಇದೆ ಗೌನಿಪಲ್ಯ ಕ್ರೀಡಾಂಗಣ ಒಳಭಾಗದಲ್ಲಿ.
ಎಲ್ರು ಕೂಡ ಗ್ರೌಂಡ್ ಕ್ಲಿಯರ್ ಮಾಡ್ಕೊಳ್ಬೇಕು. ಕೆಲವೇ ಕ್ಷಣಗಳಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭವಾದ ಕಾಣುತ್ತೆ. ಪ್ರಕೃತಿ ತಂಡದವರನ್ನ ಬಿಟ್ಟು ಮತ್ತೆಲ್ರು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರೋರು ಎಲ್ರು ಕೂಡ ನೀವು ಗ್ರೌಂಡ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋದಾಗಿ ತಿಳಿಸ್ತಾ ಇದೀವಿ. ಮಕ್ಕಳ ಹುಡುಗರೆಲ್ಲ ಹೊರಗೆ ಬರ್ಬೇಕು. ಪ್ರಾಕ್ಟೀಸ್ ಮಾಡ್ತಾ ಇರುವಂತ ಹುಡುಗರು ಅಂಗಣ ಒಳಭಾಗದಲ್ಲಿ 56-57 ಒಂದು ಟಾರ್ಗೆಟ್ ಇರುತ್ತೆ. ಆ ನಿಟ್ಟಿನಲ್ಲಿ ಎರಡನೇ ಇನ್ನಿಂಗ್ಸ್ ಅದು ಯಾವ ರೀತಿಯಲ್ಲಿ ಆರಂಭವನ್ನು ಕಾಣುತ್ತೆ ನೋಡಬೇಕಾಗಿದೆ. ಸೂರ್ಯನ ಕಿರಣಗಳೊಂದಿಗೆ ಆರಂಭವನ್ನು ಕಂಡಿರುವಂತಹ ಒಂದು ವ್ಯವಸ್ಥಿತ ಚೆಂಡು ದಾಂಡಿನ ಸಮರ. ಸ್ವತಃ ಮಾನವ ನಿರ್ಮಿತ ಕೃತಕ ಬೆಳಕಿನತ್ತ ಸಾಗ್ತಾ ಇದೆ. ನೇತಾಜಿ ಕ್ರಿಕೆಟರ್ಸ್ ಕಪ್ 2025 ಅಂಪೈರ್ಸ್ ಪಂದ್ಯಾಟವನ್ನು ಆರಂಭಿಸಿರುವುದಾಗಿ ತಿಳಿಸ್ತಾ ಇದ್ದಾವೆ. ಈಗಾಗಲೇ ಸಮಯ ಒಂದಷ್ಟು ಅನಿವಾರ್ಯ ಕಾರಣದಿಂದ ವಿಳಂಬ ಆಗಿರೋದ್ರಿಂದ ಆಡುವಂತ ಎಲ್ಲ ಆಟಗಾರರು ನಮ್ಮೊಂದಿಗೆ ಸಹಕರಿಸಿಕೊಂಡು ಆ ಸಮಯವನ್ನು ಉಳಿಸಿಕೊಡುವಂತ ಪ್ರಯತ್ನವನ್ನ ನೀವು ಮಾಡಿ ಅನ್ನೋದಾಗಿ ನಿಮ್ಮೊಂದಿಗೆ ಕೇಳ್ಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ನೀವು ಕ್ಷೇತ್ರ ಕ್ಷಣೆಗೆ ಇಳಿರಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ ಕೂಡ. ಗೆಳೆಯ ಮಂಚನಹಳ್ಳಿಯ ತಂಡದ ಆರಂಭಿಕ ಆಟಗಾರ ಅಂಗಣಕ್ಕೆ ಇಳಿಬೇಕು. ಇವತ್ತಿನ ದಿನಗಳಲ್ಲಿ ಬಹುಶಃ ಒಂದು ಟೂರ್ನಮೆಂಟ್ ಅನ್ನು ಸಂಘಟಿಸುವುದೇ ಕಷ್ಟ. ಅದರಲ್ಲೂ ಕೂಡ ಈ ರೀತಿ ಒಂದು ಪರಿಸರದ ಒಳಭಾಗದಲ್ಲಿ 3 ದಿನಗಳ ಕಾಲ ಹಗಲು ರಾತ್ರಿಯ ಟೂರ್ನಮೆಂಟ್ ಅನ್ನು ನಡೆಸುವುದರ ಜೊತೆಗೆ 20 ತಂಡಗಳನ್ನ ದಾಖಲಿಸಿಕೊಂಡು ಅದ್ದೂರಿಯ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ ಅನ್ನ ಸಂಯೋಜನೆ ಮಾಡ್ತಾ ಇರುವಂತಹ ನೇತಾಜಿ ಕ್ರಿಕೆಟರ್ಸ್ ಗೌದಿಪಲ್ಲಿಯ ತಂಡ ಟೆನ್ನಿಸ್ ರಂಗದ ಹೊಸ ಆವಿಷ್ಕಾರವನ್ನು ಬರೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಐವತ್ತೇಳು ಟಾರ್ಗೆಟ್ ನಂಬರ್ ಇರುತ್ತೆ. ನವೀನ ಮತ್ತು ಹರೀಶ್ ಆರಂಭಿಕ ಆಟಗಾರರು ಗೆಳೆಯ ಮಂಚನಹಳ್ಳಿಯ ಪರವಾಗಿ. S7 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ನೇರ ಪ್ರಸಾರ ಸಮೀರ್ ಎಸ್ ಅವರ ಒಂದು ಮಾಲೀಕತ್ವದಲ್ಲಿ ಬಹಳಷ್ಟೊಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡಿರುವಂತಹ ಒಂದು ತಂಡ ಅತ್ಯುತ್ತಮ ರೀತಿಯ ಒಂದು ಕ್ಲಾರಿಟಿನ ಕೂಡ ಕೊಡ್ತಾ ಇದೆ. S7 ಸ್ಪೋರ್ಟ್ಸ್ ಇದ ತಂಡ 57 ಇಸ್ ದ ಟಾರ್ಗೆಟ್. ಮೊದಲ ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ನವೀನ್ ಹೊಡೆತ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಕೂಡ. ನಿರಿ ಆರಂಭಿಕವರ ಮೊದಲ ಚೆಂಡಿನಲ್ಲಿ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತ ಬೌಲರ್ ತಡಬತ್ತ 4ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 57ರ ಟಾರ್ಗೆಟ್ ನಂಬರ್ ಕೂಡ. ಗೆಳೆಯ ಮಂಚನಹಳ್ಳಿಯ ತಂಡ ಮೊದಲ ಹಂತದಲ್ಲೇ ಬಿರುಸಿನ ಆಟವನ್ನು ದಾಖಲಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಬಿರುಸಿನ ಆಟವನ್ನು ಆಡುವಂತ ಒಂದು ಲೆಕ್ಕಾಚಾರದಲ್ಲಿ ಮೊದಲ ಬೌಂಡ್ರಿ ದಾಖಲಿಸಿದ್ರು. ತನ್ಮಲ್ಕೋಗಿ ತೀರಾ ಹೈ ಶಾಟ್ ಬಾರಿ
ನವೀನನ ಒಂದು ಹೊಡೆತ ಕ್ಯಾಚ್ ಆಗುವಂತ ಸಾಧ್ಯತೆಗಳಿತ್ತು, ಅಲ್ಲಿ ಕ್ಯಾಚ್ ಮಿಸ್ ಆಗ್ತಾ ಇದೆ. ತಂಡದ ಮತ್ತು ಅಂಕಿಅಂಶ ಪಟ್ಟಿಯಲ್ಲಿ ಆ ರೋಟವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎಸೆತ ಡಾಟ್ ಬಾಲ್ ನ ಸೇರ್ಪಡೆನ ಕಂಡುಕೊಳ್ತಾ ಇದೆ. ನಿರಿ ಆರಂಭಿಕ ಚಣಿಯಲ್ಲೇ ಬಹಳಷ್ಟು ಉತ್ತಮ ರೀತಿಯ ಬೌಂಡರಿಗೆ ಅವಕಾಶವನ್ನ ಮಾಡಿಕೊಟ್ರು ಕೂಡ ಕಮ್ ಬ್ಯಾಕ್ ಮಾಡಬಲ್ಲಂತ ಪ್ರಯತ್ನ ತನ್ಮೂಲಕವಾಗಿ ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ನವೀನ್. ಬ್ಯಾಕ್ ಇನ್ ಟು ದಿನ್ ಪೆವಿಲಿಯನ್. ಗೆಳೆಯ ಮಂಚನಹಳ್ಳಿಯ ತಂಡ 6-1 ಮೊದಲ ಹಂತದಲ್ಲಿ ಬಿರುಸಿನ ಆಟವನ್ನು ಆಡುವ ಮುಖಾಂತರವಾಗಿ ಮೊದಲ ಒಂದು ಬೌಂಡರಿಯನ್ನು ದಾಖಲಿಸಿರ್ತಕ್ಕಂಥ ಒಂದು ತಂಡದ ಪ್ರಮುಖ ಆಟಗಾರನ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಗೆಳೆಯ ಮಂಚನಹಳ್ಳಿಯ ತಂಡ. 7 ಕ್ಯಾಮೆರಾಗಳ ಬಳಕೆಯಲ್ಲಿ ಟೂರ್ನಮೆಂಟ್ ನೇರ ಪ್ರಸಾರ. ಅದರ ನಡುವೆ ಒಂದು ಹಂತದಲ್ಲಿ ಅತ್ಯುತ್ತಮ ರೀತಿಯ ಒಂದು ನೇರ ಪ್ರಸಾರವನ್ನು ಮಾಡ್ತಾ ಇರುವಂತ S7 ಸ್ಪೋರ್ಟ್ಸ್ ಇನ ತಂಡ. ಪ್ರಜ್ವಲ್ SP ಅವರ ಒಂದು ಮುಖ್ಯ ಟೆಕ್ನಿಷಿಯನ್ ಅಡಿಯಲ್ಲಿ ಸಮೀರ್ ಎಸ್ ಅವರ ಒಂದು ಮುಂದಾಳತ್ವದಲ್ಲಿ ಟೂರ್ನಮೆಂಟ್ ನೇರ ಪ್ರಸಾರ ನಡೀತಾ ಇದೆ. ಡ್ರೋನ್ ಕ್ಯಾಮೆರಾ ಕೂಡ ಹಾರಾಟವನ್ನು ಮಾಡ್ತಾ ಇದೆ. ಒಂದು ಕಾಲದಲ್ಲಿ ಬಹುಶಃ ಡ್ರೋನ್ ಕ್ಯಾಮೆರಾ ಎನ್ನುವಂಥದ್ದು ಬಂದಾಗ ಗಡಿಯ ಭಾಗಗಳಲ್ಲಿ ಅಡಗಿ ಕುಳಿತಿರುವಂತಹ ಶತ್ರುಗಳನ್ನ ಪತ್ತೆ ಹಚ್ಚುವುದಕ್ಕಾಗಿ ಈ ರೀತಿಯ ಡ್ರೋನ್ ಕ್ಯಾಮೆರಾಗಳನ್ನ ಬಳಸಲಾಗ್ತಾ ಇತ್ತು. ಆದರೆ ಇವಾಗ ಕಾಲ ಬದಲಾಗಿದೆ. ಕ್ರಿಕೆಟ್ ರಂಗದಲ್ಲೂ ಕೂಡ ಡ್ರೋನ್ ಕ್ಯಾಮೆರಾಗಳು ಹಾರಾಟವನ್ನು ಮಾಡ್ತಾ ಇದ್ದಾವೆ. ತನ್ಮೂಲಕ ಕ್ಲೀನ್ ಬೌಲ್ಡ್. 2ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ಗೆಳೆಯ ಮಂಚನಹಳ್ಳಿಯ ತಂಡ 6-2. 57 ಟಾರ್ಗೆಟ್ ಇರೋದ್ರಿಂದ 25 ಎಸೆತ, ಜಯಕ್ಕಾಗಿ 51 ಓಟಗಳು ಬರಬೇಕಾಗಿವೆ. ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತ, ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನೇತಾಜಿ ಕ್ರಿಕೆಟರ್ಸ್ ಗೌನಿಪಲ್ಲಿಯ ಪರವಾಗಿ. ನಿರೀವ್ ಅವರ ಮುಕ್ತಾಯಕ್ಕಾಗಿ ಅಂತಿಮ ಒಂದು ಚೆಂಡು ಬಾಕಿಯಲ್ಲಿದೆ ಹೊಸ ಆಟಗಾರ ಅಂಗಡಿ ಒಳಭಾಗದಲ್ಲಿ. ಕ್ರಾಸ್ ಲೈನ್ ದಾಖಲಿಸುವ ಪ್ರಯತ್ನ, ತನ್ಮೂಲಕವಾಗಿ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ದಾಖಲಿಸಿದ್ರು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎಂಡ್ ಆಫ್ ಫಸ್ಟ್ ಓವರ್, ಸ್ಕೋರ್ 6 ಫಾರ್ 2 ವಿಕೆಟ್. 6-2. ಟೆನ್ನಿಸ್ ಬಾಲಿನ ಪಂದ್ಯಾಕೂಟ ಎನ್ನುವಂಥದ್ದು ಬಂದಾಗ ಬಹುಶಃ ಬಹಳಷ್ಟು ಮಂದಿ ಪ್ರೇಕ್ಷಕರೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೊಂದಿಕೊಳ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಪ್ರಾಮುಖ್ಯತೆ ಹಂತವನ್ನು ಕಂಡುಕೊಂಡು ಇರ್ತಕ್ಕಂಥ ಒಂದು ಕ್ರಿಕೆಟ್ ಬಹಳಷ್ಟು ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದೆ. ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ ಆದ್ರೂ ಕೂಡ ಮೊದಲ ಆದ್ಯತೆ ಕ್ರಿಕೆಟೇ ಪಡ್ಕೊಳ್ತಾ ಇದೆ. ಹೊಸ ಬೌಲರ್ 2ನೇ ಓವರ್ಗಾಗಿ ಅಕ್ಷಯ್ ಬರ್ತಾ ಇದ್ದಾನೆ. ಸೆವೆನ್ ಫಾರ್ 2 ವಿಕೆಟ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈ ಬಾರಿ ಎಸೆದಿರುವಂತಹ ಚೆಂಡು ಮತ್ತೊಂದು ಉತ್ತಮ ರೀತಿಯ ಎಸೆತ. 57 ಒಂದು ಟಾರ್ಗೆಟ್ ಅನ್ನು ಎದುರಾಳಿಗಳಿಗೆ ಒತ್ತಡಕ್ಕೆ ಈಡು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ಪ್ರಕೃತಿಯ ತಂಡ. ಶಾರ್ಟ್ ಆಗಿತ್ತು, ಶಾರ್ಟ್ ಪಾಯಿಂಟ್ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಚೆಂಡು ಹರೀಶ್ ದಾಣಿಯ ಮುಖಾಂತರವಾಗಿ ಒಂದು ಅತ್ಯುತ್ತಮ ರೀತಿಯ ಒಂದು ಹೊಡೆತ ದಾಖಲಿಸಿದ್ರು ಕೂಡ ಈ ಹಂತದಲ್ಲಿ ಸೀಮೆರೆಕ್ಕೆ ಅಂಚಿನಲ್ಲಿ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ರನ್ಔಟ್ ಚೆಕಿಂಗ್ ಆಗಿ ಮತ್ತೆ ತೃತೀಯ ನೇತ್ರ ಗ್ರೌಂಡ್ ಅಂಪೈರ್ಸ್ಗಳು. ಭಾರತ ದೇಶದಲ್ಲಿ ಒಂದು ಹಂತದಲ್ಲಿ ತಂತ್ರಜ್ಞಾನಗಳು ಮುಂದುವರಿಕೆಯನ್ನು ಕಂಡ ಹಾಗೆ
ಕ್ರಿಕೆಟ್ ರಂಗದಲ್ಲಿ ಈ ರೀತಿಯ ಒಂದು ನೇರ ಪ್ರಸಾರ ಸಂಸ್ಥೆಗಳು ಬಹಳಷ್ಟು ಉತ್ತಮ ರೀತಿಯ ಜನಪ್ರಿಯತೆಯನ್ನು ಕಂಡುಕೊಂಡಿತ್ತು. ನೇರ ಪ್ರಸಾರ ಸಂಸ್ಥೆಗಳು ಬಂದ ಕೂಡಲೇ ಅಂಗಣ ಒಳಭಾಗದಲ್ಲಿ ಗೊಂದಲದಲ್ಲಿ ಇರುವಂತ ನಿರ್ಣಾಯಕರಿಗೆ ಒಂದಷ್ಟು ಗೊಂದಲವನ್ನ ನಿವಾರಿಸಬಲ್ಲಂತ ಪ್ರಯತ್ನಗಳನ್ನು ಮಾಡ್ತಾ ಇದೆ ನೇರ ಪ್ರಸಾರದ ಸಂಸ್ಥೆ. ಎಸ್, ಬೌಂಡ್ರಿ ಅನ್ನುವಂತ ಸೂಚನೆ, 4 ಓಟದ ಸೇರ್ಪಡೆ. ಫ್ರೆಂಡ್ಸ್ ಭಾಗ್ಯಪಳ್ಳಿಯ ನಾಯಕರು ಮತ್ತು ಸನ್ನಿ ಚಿಕ್ಕಬಳ್ಳಾಪುರ ಎರಡು ತಂಡ ನಾಯಕರು ಮುಂದಿನ ಪಂದ್ಯ ಟಾಸ್ಗೆ ಬರಬೇಕು, ವಿಳಂಬ ಮಾಡಬೇಡಿ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನಗಳು, ಮತ್ತೊಂದು ರನ್ಔಟ್ ಅವಕಾಶ ತನ್ಮಲ್ಕೋಗಿ ಬಹಳಷ್ಟೊಂದು ವಿಕೆಟ್ ಇಂದ ಬ್ಯಾಕಪ್ ಅನ್ನ ಮಾಡ್ತಾ ಇರುವಂತ ಅಕ್ಷಯ್ ಈ ಬಾರಿ ರನ್ಔಟ್ ಅನ್ನ ಮಾಡಿದ್ರು. ವಿಕೆಟ್ ಆಘಾತವನ್ನ ಕಂಡುಕೊಳ್ತಾ ಇದೆ. ವಿಕೆಟ್ ನಂಬರ್ 3 ಆಘಾತವನ್ನ ಕಾಣ್ತಾ ಇದೆ. ಇತ್ತ ಹರೀಶ್ ವಿಕೆಟ್ ಪತನ. ಅಂಗಣ ಒಳಭಾಗದಲ್ಲಿ ಮತ್ತೋರ್ವ ಹೊಸ ಆಟಗಾರನ ಸೇರ್ಪಡೆ ಕೂಡ. ಗೌನಿಪಲ್ಯ ಪರಿಸರ ಅನ್ನುವಂಥದ್ದು ಒಂದಷ್ಟು ಕೃತಕ ಬೆಳಕಿನ ಒಂದು ಅಲಂಕೃತಗೊಳ್ತಾ ಇದೆ. ಈ ಟೂರ್ನಮೆಂಟ್ಗೋಸ್ಕರ ಈ ಒಂದು ಕ್ರೀಡಾಂಗಣವನ್ನು ರಚಿಸಿಕೊಂಡು ಅತ್ಯುತ್ತಮ ರೀತಿಯ ಪಂದ್ಯಕೂಟವನ್ನು ನಡೆಸ್ತಾ ಇದ್ದಾರೆ. ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ ಕೂಡ. ಐವತ್ತೇಳು ತಂಡದ ಒಂದು ಟಾರ್ಗೆಟ್ ನಂಬರ್ ಇರುತ್ತೆ. ತಡಬತ್ತ 12. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ. ಒಂದೋಟದ ಸೇರ್ಪಡೆ. ಬೌಲರ್ಸ್ ಬ್ಯಾಕ್ ಟು ಆಟ. ಓಟಗಳು ಬರ್ತಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 2 ಓವರ್ಗಳ ಮುಕ್ತಾಯದಲ್ಲಿ 13ಕ್ಕೆ 3 ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಸಂಧಿ ಚಿಕ್ಕಬಳ್ಳಾಪುರ ನಾಯಕರು ಬರಬೇಕು. ಫ್ರೆಂಡ್ಸ್ ಬಾಗೇಪಳ್ಳಿಯ ನಾಯಕರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಟಾಸ್ ಕಾರ್ಯಕ್ರಮವನ್ನು ಶ್ರೀನಾಥ್ GR ಅವರು ಮುಂದುವರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯ ಟಾಸ್ ಕಾರ್ಯಕ್ರಮ ನಮ್ಮ ಟೂರ್ನಮೆಂಟಿನ ಕ್ರೀಡಾ ಪ್ರೋತ್ಸಾಹದಾಯಕರಾಗಿರುವಂತ ಶ್ರೀನಾಥ್ GR ಅವರು ತಮ್ಮ ಅಮೃತ ಹಸ್ತಗಳಿಂದ ಟಾಸ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎರಡು ಓವರ್ಗಳ ಮುಕ್ತಾಯದಲ್ಲಿ ತಡಮತ್ತ 13ಕ್ಕೆ 3. ವೈಡ್ ಬಾಲ್. ನಾರಾಯಣ ಸ್ವಾಮಿ ಎಸೆತಗಾರಕ ಭಾಗದಲ್ಲಿ 3ನೇ ಓವರ್ಗಾಗಿ ಬರ್ತಾ ಇರುವಂತ ಬೌಲರ್. 18 ಎಸೆತ, 44 ಓಟದ ಅವಶ್ಯಕತೆ. ಬಿರುಸಿನ 6 ಬೌಂಡರಿಗಳು ಬರಬೇಕಾಗಿದೆ ಜಯಕ್ಕಾಗಿ. ನಾರಾಯಣ ಸ್ವಾಮಿ ಎಸೆದಂತ ಚೆಂಡು ಔಟರೇಜ್ ಆಗ್ತಾ ಇದೆ ತನ್ಮೂಲಕವಾಗಿ. ಗಂಗರಾಜು ವಿಕೆಟ್ ಪತನ. 4ನೇ ವಿಕೆಟ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಗೆಳೆಯ ಮಂಚೇನಹಳ್ಳಿಯ ತಂಡ. ಮುಂದಿನ ಟಾಸ್ ಕಾರ್ಯಕ್ರಮದ ಫ್ರೆಂಡ್ಸ್ ಬಾಗೇಪಲ್ಲಿ ಜಯಿಸ್ತಾ ಇದ್ದಾರೆ. ಬೌಲ್ ಫಸ್ಟ್ ಎನ್ನುವಂತ ಸೂಚನೆ ಕೊಟ್ಟರು. ರೆಡಿಯಾಗಿರಿ, ಪಂದ್ಯ ಮುಗಿದ ತಕ್ಷಣ ನಿಮ್ಮ ಕ್ಷೇತ್ರರಕ್ಷಕರು ಅಂಕಣಕ್ಕೆ ಇಳಿಬೇಕು. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರನ ಸೇರ್ಪಡೆ. ಹರೀಶ್ ಬಾಬು ಬರ್ತಾ ಇದ್ದಾನೆ. 5 ಓವರ್ಗಳ ಒಂದು ಚೆಂಡು ದಾಳಿದ ಸಮರ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟೊಂದು ಉತ್ತಮದಾಯಕವಾಗಿ ಸಾಗ್ತಕ್ಕಂಥ ಒಂದು ಕ್ರಿಕೆಟ್ ಪಂದ್ಯಕೂಟ ಮೊದಲ ದಿನಕ್ಕಾಗಿ ಪ್ರಾರಂಭವನ್ನು ಕಂಡಿತ್ತು. ಕೃತಕ ಬೆಳಕಿನಡಿಯತ್ತ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇತ್ತ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 3ನೇ ಓವರ್ ಚಾಲ್ತಿಯ 2ನೇ ಚೆಂಡು ಕೂಡ ಡಾಟ್ ಬಾಲ್ ಆಗ್ತಾ ಇದೆ. ತನ್ಮೂಲಕ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಕ್ಲೀನ್ ಬೌಲ್ಡ್. ಹರೀಶ್ ಬಾಬು ವಿಕೆಟ್ ಅನ್ನು ಉರುಳಿಸಿದಂತ ಬೌಲರ್. ಸ್ವಾಮಿ
ಮತ್ತೊಂದು ವಿಕೆಟ್ ಅನ್ನು ಉರುಳಿಸಿದ್ರು. ವಿಕೆಟ್ ನಂಬರ್ 5, 14-5. ಲಾಸ್ಟ್ 3 ಬಾಲ್ ರಿಮೇನ್ ನೌ. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ದಿನಕ್ಕೆ ಬಹಳಷ್ಟು ಒಂದು ಕ್ರಿಕೆಟ್ ಬೆಳವಣಿಗೆಯನ್ನು ಕಂಡ ಹಾಗೆ ಇವತ್ತಿನ ದಿನಗಳಲ್ಲಿ ಒಂದು ಮಹಿಳಾ ತಂಡಗಳು ಕೂಡ ನಮ್ಮ ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾವೆ. ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ ಕೂಡ. ತಂಡದ ಮೊತ್ತ 15ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ನೆಟ್ಟನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಸೂರಿ ಹೊಡೆತ ಕ್ಯಾಚ್ ಆಗುವಂತ ಸಾಧ್ಯತೆಗಳಿತ್ತು. ಸೂರಿಗೆ ಮೊದಲ ಜೀವದಾನವನ್ನು ಕೊಡ್ತಾ ಇದ್ದಾರೆ ಪ್ರಕೃತಿಯ ತಂಡ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾರೆ ಮೊತ್ತ 16-5. 14 ಚೆಂಡು ಜಯಕ್ಕಾಗಿ 41 ಓಟದ ಅವಶ್ಯಕತೆ. ಸುಂದರತೆ ಸೆತ. ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಲಾಸ್ಟ್ 1 ಬಾಲ್. ಅಂತಿಮ ಚೆಂಡು. ನೆಟ್ಟನೇರ ಹೊಡೆತ ದಾಖಲಿಸಬಲ್ಲ ಪ್ರಯತ್ನ. ತನ್ಮೂಲಕ ಹೋಗಿ ಒಂದೋಟದ ಪೂರೈಕೆಯನ್ನು ಕಂಡುಕೊಂಡ್ರು. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 17 ಓಟಗಳು, 12 ಎಸೆತ, 40 ಓಟದ ಅವಶ್ಯಕತೆ. ಪ್ರತಿ ಓವರಿನ ಉದ್ದಕ್ಕೂ 20ರ ರನ್ ಪಂದ್ಯಾಟವನ್ನು ಆಡಬೇಕಾಗಿದೆ ಜಯಕ್ಕಾಗಿ ಗೆಳೆಯ ಮಂಚನಹಳ್ಳಿಯ ತಂಡ. ಓವರಿನ ಉದ್ದಕ್ಕೂ 3 ಸಿಕ್ಸರ್, 2 ಒಂಟಿ ಓಟ ಅಥವಾ 1 ಅವಳಿ ಓಟದ ಅವಶ್ಯಕತೆ. S7 ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರ ಗಾದಿಪಲ್ಯ ಕ್ರೀಡಾಂಗಣದಲ್ಲಿ ಪಂದ್ಯಾಟ ಸಾಗಿದ್ರು ಕೂಡ ರಾಜ್ಯದಾದ್ಯಂತ, ವಿಶ್ವದಾದ್ಯಂತ, ಜಿಲ್ಲೆಯಾದ್ಯಂತ ಟೂರ್ನಮೆಂಟ್ ಅನ್ನು ತಲುಪಿಸುವ ಪ್ರಯತ್ನದ ಅಡಿಯಲ್ಲಿ S7 ಸ್ಪೋರ್ಟ್ಸ್ ತಂಡ. ನೋ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಫ್ರೀಟಿನ ಚೆಂಡು ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಮತ್ತೆ ಒಂದೋಟದ ಸೇರ್ಪಡೆ. ತಂಡದ ಮೊತ್ತ 19 ಓಟಗಳು, 11 ಎಸೆತ, 38 ಓಟದ ಅವಶ್ಯಕತೆ ಜಯಕ್ಕಾಗಿ ಅಂಗಣ ಒಳಭಾಗದಲ್ಲಿ ಗೆಳೆಯ ಮಂಚನಹಳ್ಳಿಯ ತಂಡಕ್ಕೆ ಬರಬೇಕಾಗಿವೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನಗಳು. ಎಸ್ ಔಟ್. ಮತ್ತೊಂದು ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇದೆ. 19-6. ಹತ್ತು ಎಸೆತ, 38 ಓಟದ ಅವಶ್ಯಕತೆ. ಈ ಭಾಗದಲ್ಲಿ ಬಹುಶಃ ಯಾರು ಬರೆಯದೊಂದು ಸಾಧನೆಯನ್ನ ಮಾಡ್ತಾ ಇರುವಂತ ನೇತಾಜಿ ಕ್ರಿಕೆಟರ್ಸ್ ತಂಡ ಬಾಜಿಯವರ ಮುಂದಾಳತ್ವದಲ್ಲಿ ಗೌನಿಪಲ್ಲಿ ಅನ್ನುವಂತ ಒಂದು ಪರಿಸರವನ್ನ ಕ್ರಿಕೆಟ್ ರಂಗದಲ್ಲಿ ಅತಿ ಹೆಚ್ಚು ಒಂದು ಎತ್ತರದ ಬೆಳವಣಿಗೆಯನ್ನ ಕಂಡಿರ್ತಕ್ಕಂಥ ಒಂದು ನೇತಾಜಿ ಕ್ರಿಕೆಟರ್ಸ್. ಕ್ರಿಕೆಟ್ ಅನ್ನುವಂಥದ್ದು ಬಂದಾಗ ಈ ಪರಿಸರದಲ್ಲಿ ಸಾಗಿರುವಂತ ಎಲ್ಲಾ ಪಂದ್ಯದಲ್ಲೂ ಕೂಡ ಈ ಪರಿಸರದ ಗೌನಿಪಲ್ಲಿಯ ತಂಡ, ನೇತಾಜಿಯ ಕ್ರಿಕೆಟರ್ಸ್ ತಂಡ ಪಂದ್ಯಾಟವನ್ನು ಆಡುತ್ತೆ. ಈ ಪರಿಸರ ಅನ್ನುವಂಥದ್ದನ್ನ ಕ್ರಿಕೆಟ್ ರಂಗದಲ್ಲಿ ಉಳಿಸಿಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ಈ ಪರಿಸರದ ಹೆಸರಾಂತ ಸಂಸ್ಥೆ ಕೂಡ ನೇತಾಜಿ ಕ್ರಿಕೆಟರ್ಸ್ ಗೌನಿಪಲ್ಲಿಯ ತಂಡ. ಮತ್ತೆ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. 19-7. ಹಗಲು ರಾತ್ರಿ ಒಂದು ದಾಂಡು ಚೆಂಡಿನ ಸಮರ. 19 for 7 ವಿಕೆಟ್. ಒತ್ತಡಕ್ಕೆ ಸಿಲುಕ್ತಾ ಇರುವಂತ ಒಂದು ತಂಡ ಗೆಳೆಯ ಮಂಚನಹಳ್ಳಿಯ ತಂಡ ಲೋ ಸ್ಕೋರ್ ನ ಮುಖಾಂತರವಾಗಿ 2ನೇ ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾ ಇದೆ. 7 ಎಸೆತ, 38 ಓಟದ ಅವಶ್ಯಕತೆ. ಅಭಿ ಹೊಸ ಆಟಗಾರ ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದೆಡೆ ಪೂರೈಕೆಯನ್ನು ಕಂಡುಕೊಂಡ್ರು.
ತಂಡದ ಮೊತ್ತ 20. 4 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 6 ಚೆಂಡು ಜಯಕ್ಕಾಗಿ 37 ಓಟದ ಅವಶ್ಯಕತೆ. 6 balls, 37 runs to win. ನೋಡಿ, ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ ಇವಾಗ್ಲೇ ಸಿದ್ಧತೆ ಮಾಡ್ಕೊಳ್ಳಿ ಎಂದು ತಿಳಿಸ್ತಾ ಇದ್ದಾವೆ. ಬೌಲಿಂಗ್ ಅನ್ನ ಚಾಯ್ಸ್ ಮಾಡಿದಂತ ಒಂದು ತಂಡ ಆದಷ್ಟು ಬೇಗ ನೀವು ಪಂದ್ಯ ಮುಗಿದ ತಕ್ಷಣವೇ ಗ್ರೌಂಡ್ ಎಂಟ್ರಿ ಮಾಡಬೇಕು. ಬ್ಯಾಟಿಂಗ್ ಮಾಡುವಂತ ತಂಡ ಓಪನರ್ಸ್ ಗಳು ರೆಡಿ ಇರಿ. ಮೂರ್ತಿ ಎಸೆದಂತ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಅಂತಿಮ ಹಂತದಲ್ಲಿ ಸೋಲಿನ ಅಂತರವನ್ನು ತಗ್ಗಿಸಬಲ್ಲಂತ ಹೊಡೆತಗಳು ಬರ್ತಾ ಇದೆ. ತಂಡದ ಮೊತ್ತ 21. ಮತ್ತೆ ಮೂರ್ತಿ ಬಹಳಷ್ಟೊಂದು ತಮೃತಿ ಎಸೆತ, ಕ್ಯಾಚ್ ಆಗುವ ಸಾಧ್ಯತೆ. ಚಿನ್ನು ವಿಕೆಟ್ ಪತದ 8ನೇ ವಿಕೆಟ್ ಅನ್ನ ಕಳೆದುಕೊಳ್ತಾ ಇರುವಂತ ಒಂದು ತಂಡ. ಸರದಿ ಸಾಲಿನ ಪ್ರಕಾರವಾಗಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಅಂತಿಮ ಹಂತದ 4 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. ನಾಲ್ಕು ಎಸೆತಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ.